ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಆತ್ಮೀಯರೇ, ಈ ವಿಡಿಯೋದಲ್ಲಿ ಯುಡೈಸ್ ಬಗ್ಗೆ ಮತ್ತೊಂದಿಷ್ಟು ಚರ್ಚೆಗಳನ್ನು ಮಾಡೋಣ. ಯುಡೈಸ್ನಲ್ಲಿ ಈಗಾಗಲೇ ನಾವು ಸ್ಕೂಲ್ ಪ್ರೊಫೈಲ್, ಟೀಚರ್ ಮಾಡ್ಯೂಲ್ ಹಾಗೂ ಸ್ಟೂಡೆಂಟ್ ಮಾಡ್ಯೂಲ್ಗಳನ್ನು ಮಾಡ್ತಾ ಇದ್ದೇವೆ. ಈಗ ಸ್ಕೂಲ್ ಪ್ರೊಫೈಲ್ನಲ್ಲಿ ಮೊದಲನೇ ಒಂದು ಫಾರ್ಮನ್ನು ಎನೇಬಲ್ ಮಾಡಿದ್ದಾರೆ. ಮೊದಲನೇ ಫಾರ್ಮ್ ಅಂದರೆ 1.1ದಿಂದ 1.26ವರೆಗೆ ಇರತಕ್ಕಂಥ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಮತ್ತು ಸ್ಕೂಲ್ ಪ್ರೊಫೈಲನ್ನು ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್ ಮಾಡಲು ಕೂಡ ಅವಕಾಶವನ್ನು ನೀಡಲಾಗಿದೆ. ಹಾಗಾದರೆ ಸ್ಕೂಲ್ ಪ್ರೊಫೈಲ್ನಲ್ಲಿ 1.1ದಿಂದ 1.26ವರೆಗೆ ಇರುವಂತಹ ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡಬೇಕು, ಸ್ಕೂಲ್ ಪ್ರೊಫೈಲನ್ನು ಯಾವ ರೀತಿಯಾಗಿ ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್ ಮಾಡಿ ಸ್ಕೂಲ್ ಪ್ರೊಫೈಲ್ ಇರ್ತಕ್ಕಂಥ ಮಾಹಿತಿಯನ್ನು ಎಲ್ಲವನ್ನು ಅಪ್ಡೇಟ್ ಮಾಡಿ ಕಂಪ್ಲೀಟ್ ಮಾಡುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಯುಡೈಸ್ ಪ್ಲಸ್ನ ಹೋಮ್ ಪೇಜ್ನಲ್ಲಿ ನಾವು ಸ್ಕೂಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ. ಸ್ಕೂಲ್ ಪ್ರೊಫೈಲ್ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಹೋಮ್ ಪೇಜ್ ಓಪನ್ ಆಗುತ್ತದೆ. ಈ ಹೋಮ್ ಪೇಜ್ನಲ್ಲಿ ಡೌನ್ಲೋಡ್ ಪ್ರೀಫಿಲ್ಡ್ DCF ಇಂಗ್ಲೀಷ್ನಲ್ಲಿ ಫಾರ್ಮೆಟ್ ಇರುತ್ತದೆ. ಆ ಫಾರ್ಮೆಟನ್ನು ಕೂಡ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈಗ ಪ್ರೊಫೈಲ್ ಮತ್ತು ಫೆಸಿಲಿಟಿ ಮೇಲೆ ಕ್ಲಿಕ್ ಮಾಡೋಣ. ಪ್ರೊಫೈಲ್ ಮತ್ತು ಫೆಸಿಲಿಟಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಈ ಡ್ಯಾಶ್ಬೋರ್ಡ್ನಲ್ಲಿ ನಾವು ಈಗಾಗಲೇ 1.1ದಿಂದ 1.26ವರೆಗೆ ಇರತಕ್ಕಂಥ ಮಾಹಿತಿಯನ್ನು ಬಿಟ್ಟು ಉಳಿದೆಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ್ದೇವೆ. ಅಪ್ಡೇಟ್ ಮಾಡಿದ ಮೇಲೆ ಸ್ಟೇಟಸ್ ಕಾಲಮ್ನಲ್ಲಿ ಕಂಪ್ಲೀಟೆಡ್ ಅಂತ ಬಂದಿರುತ್ತದೆ. ಆದರೆ 1.1 ಟು 1.26 ಸ್ಟೇಟಸ್ ಕಾಲಮ್ನಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ. ಓವರಾಲ್ ಸ್ಟೇಟಸ್ ಕೂಡ ನೀಡ್ ಕರೆಕ್ಷನ್ ಅಂತ ಇರುತ್ತದೆ. ಹಾಗಾದರೆ 1.1 ಟು 1.26 ಸೆಕ್ಷನ್ 1A ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ 1.1 ಟು 1.26 ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ 1.1ರಿಂದ 1.26 ಇರತಕ್ಕಂಥ ಎಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡಬಹುದು. ಹಾಗಾದರೆ ಯಾವೆಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡಬಹುದು ಮತ್ತು ಇನ್ನುಳಿದ ಮಾಹಿತಿಗಳನ್ನು ಯಾವ ಲಾಗಿನ್ನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವಿದೆ ಎನ್ನುವುದಾದರೆ, ಪ್ರತಿಯೊಂದು ಮಾಹಿತಿಯ ಮುಂದೆ ಡಬಲ್ @ ಅಥವಾ ಡಬಲ್ @ ಅಂತ ಇರುತ್ತದೆ. ಇವಾಗ ನೋಡಿ 1.1 ಸ್ಕೂಲ್ ನೇಮ್ ಡಬಲ್ @ ಅಂತ ಇದೆ. ಡಬಲ್ @ ಅಂತ ಇದ್ದರೆ ಇದನ್ನು BRC ಲಾಗಿನ್ನಲ್ಲಿ ಅಥವಾ ಡಿಸ್ಟಿಕ್ MIS ಲಾಗಿನ್ನಲ್ಲಿ ಅಪ್ಡೇಟ್ ಮಾಡಲು ಅವಕಾಶವಿರುತ್ತದೆ. ನಮ್ಮ ಲಾಗಿನ್ನಲ್ಲಿ ಅವಕಾಶ ಇರುವುದಿಲ್ಲ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ 1.10 ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಬಲ್ @ ಅಂತ ಇದೆ. ಈ ರೀತಿ ಡಬಲ್ # ಅಂತ ಇದ್ದರೆ ಈ ಮಾಹಿತಿಯನ್ನು ನಮ್ಮ ಶಾಲಾ ಲಾಗಿನ್ನಲ್ಲಿ ಅಪ್ಡೇಟ್ ಮಾಡಬಹುದು. ಹಾಗಾದರೆ ಶಾಲಾ ಲಾಗಿನ್ನಲ್ಲಿ ಯಾವೆಲ್ಲ ಫಾರ್ಮ್ಗಳನ್ನು ನಾವು ಅಪ್ಡೇಟ್ ಮಾಡಬಹುದು ಎನ್ನುವುದಾದರೆ 1.10 ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್, 1.11 ಹೆಡ್ ಆಫ್ ದ ಸ್ಕೂಲ್ ನೇಮ್ ಹಾಗೂ 1.18 ರೆಸ್ಪಾಂಡೆಂಟ್ ಡೀಟೇಲ್ಸ್, 1.21 ಇಯರ್ ಆಫ್ ರೆಕಗ್ನೈಜೇಷನ್ ಹಾಗೂ 1.23 ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಹಾಗೂ 1.24 ಲ್ಯಾಂಗ್ವೇಜ್ ಥಾಟ್ ಆ್ಯಸ್ ಅ. ಹಾಗಾದರೆ ಈ ಎಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಾವು ಮೇಲ್ಗಡೆ ಸ್ಕ್ರಾಲ್ ಮಾಡಿ ಈ ಒಂದು ಬಾಕ್ಸ್ನಲ್ಲಿ ನಾವು ನೋಡ್ಬೋದು. ಡಬಲ್ # ಕ್ಯಾನ್ ಬಿ ಅಪ್ಡೇಟೆಡ್ ಆ್ಯಟ್ ಸ್ಕೂಲ್ ಡೈರೆಕ್ಟರಿ ಮ್ಯಾನೇಜ್ಮೆಂಟ್ ಪೋರ್ಟಲ್. ಡಬಲ್ @ ಟು ಅಪ್ಡೇಟೆಡ್ ಕಾಂಟ್ಯಾಕ್ಟ್ ಬ್ಲಾಕ್ MIS, ಡಿಸ್ಟಿಕ್ MIS, ಸ್ಟೇಟ್ MIS ಲೆವೆಲ್. ಅಂದರೆ ಡಬಲ್ # ಇರುವಂತಹ ಮಾಹಿತಿಗಳನ್ನು ನಾವು ಅಪ್ಡೇಟ್ ಮಾಡಿದ ಮೇಲೆ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಮತ್ತೆ ಸ್ಕೂಲ್ ಡೈರೆಕ್ಟರಿ ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗುತ್ತದೆ. ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಡೈರೆಕ್ಟರಿ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ನಾವು ಇಲ್ಲಿ ಅಪ್ಡೇಟ್ ಮಾಡಲು ಬಲಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕೆಲವೊಂದಷ್ಟು ಆಪ್ಷನ್ಗಳನ್ನು ನೋಡ್ಬೋದು. ಮೈ ಪ್ರೊಫೈಲ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್, ಎಡಿಷ್ನಲ್ ಡೀಟೇಲ್ ಅಪ್ಡೇಟ್, ಲೊಕೇಶನ್
ಡೀಟೇಲ್ಸ್ ಅಪ್ಡೇಟ್ ಈ ಮಾಹಿತಿಗಳನ್ನು ನಾವು ಅಪ್ಡೇಟ್ ಮಾಡ್ಬೋದು. ಮೈ ಪ್ರೊಫೈಲ್ನಲ್ಲಿ ಕ್ಲಿಕ್ ಮಾಡಿ ನಾವು ಪ್ರೊಫೈಲನ್ನು ಅಪ್ಡೇಟ್ ಮಾಡಲಿಕ್ಕೆ ಬರುವುದಿಲ್ಲ. ಪ್ರೊಫೈಲನ್ನು ಅಪ್ಡೇಟ್ ಮಾಡಲು ನಾವು BRC ಲಾಗಿನ್ಗೆ ಹೋಗಬೇಕಾಗುತ್ತದೆ. ನಂತರ ಚೇಂಜ್ ಪಾಸ್ವರ್ಡ್, ನಾವು ಪಾಸ್ವರ್ಡನ್ನು ಕೂಡ ಇಲ್ಲಿ ಚೇಂಜ್ ಮಾಡಬಹುದು. ಇವಾಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ವ್ಯಾಲ್ಯೂ ಅಂತ ಇದೆ. ಇಲ್ಲಿ ನಮ್ಮ ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ನಾವು ಚೆಕ್ ಮಾಡಿಕೊಳ್ಳಬಹುದು. ಹಾಗೂ ಬಲಗಡೆ ಸ್ಕೂಲ್ ಕಾಂಟ್ಯಾಕ್ಟ್ ಆ್ಯಂಡ್ ಹೆಡ್ ಆಫ್ ಸ್ಕೂಲ್ ಡೀಟೇಲ್ಸ್, ಅಂದರೆ ನಮ್ಮ ಶಾಲೆಗೆ ಮುಖ್ಯ ಶಿಕ್ಷಕರು ಬದಲಾಗಿದ್ದರೆ ಆ ಒಂದು ಬದಲಾದ ಮುಖ್ಯ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ನಾವು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿ ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು 3 ಲೈನ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್ ಯಾವ ರೀತಿ ಮಾಡಿದ್ದೇವೆ ಅದೇ ರೀತಿ ನಾವು ಎಡಿಷ್ನಲ್ ಡೀಟೇಲ್ಸ್ ಅಪ್ಡೇಟ್ ಹಾಗೂ ಲೊಕೇಶನ್ ಡೀಟೇಲ್ಸ್ ಅಪ್ಡೇಟನ್ನು ಮಾಡಬಹುದು. ಇಲ್ಲಿ ಏನಾದರೂ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವಿರದೇ ಇದ್ದರೆ ಡಿಸ್ಟಿಕ್ MIS ಅಥವಾ ಬ್ಲಾಕ್ MISನಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಬಹುದು. ಈ ರೀತಿಯಾಗಿ ಸ್ಕೂಲ್ ಡೈರೆಕ್ಟರಿಯಲ್ಲಿ ನಾವು ನಮ್ಮ ಶಾಲೆಗೆ ಹೊಸದಾಗಿ ಬಂದ ಮುಖ್ಯ ಶಿಕ್ಷಕರ ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ಅಡ್ರೆಸ್ ಆಗಿರ್ಬೋದು ಹಾಗೂ ಅವರ ಹೆಸರನ್ನು ನಾವು ಚೇಂಜ್ ಮಾಡಲಿಕ್ಕೆ ಅವಕಾಶವಿದೆ. ನಂತರ ಲಾಗೌಟ್ ಆಗಿ ಸ್ಕೂಲ್ ಡೈರೆಕ್ಟರಿಯನ್ನು ಲಾಗೌಟ್ ಆದ ನಂತರ ನಾವು ಸ್ಕೂಲ್ ಪ್ರೊಫೈಲ್ ಪೇಜ್ಗೆ ಬರಬೇಕು. ಸ್ಕೂಲ್ ಪ್ರೊಫೈಲ್ ಪೇಜ್ಗೆ ಬಂದ ನಂತರ ನಾವು ಎಲ್ಲ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ಅಪ್ಡೇಟ್ ಮಾಡುವಂತಹ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ ಮೇಲೆ ಇಲ್ಲಿ 2 ಬಟನ್ಗಳು ಕಾಣಸಿಗುತ್ತವೆ, ನೆಕ್ಸ್ಟ್ ಆ್ಯಂಡ್ ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್. ಈ ಎಲ್ಲ ಮಾಹಿತಿಗಳು ಸರಿಯಾಗಿ ಇವೆ ಎಂಬುದನ್ನು ಕನ್ಫರ್ಮ್ ಮಾಡಿಕೊಂಡು ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿ. ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿದಾಗ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ನಂತರ ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸ್ಕೂಲ್ ಪ್ರೊಫೈಲ್ ಹೋಮ್ ಪೇಜ್ಗೆ ಬರುತ್ತೇವೆ. ಸ್ಕೂಲ್ ಪ್ರೊಫೈಲ್ ಹೋಮ್ ಪೇಜ್ನಲ್ಲಿ ಸ್ಟೇಟಸ್ ಕಾಲಮ್ನಲ್ಲಿ ಎಲ್ಲ ಫಾರ್ಮ್ಗಳು ಕಂಪ್ಲೀಟೆಡ್ ಅಂತ ಬಂದಿರುತ್ತದೆ ಹಾಗೂ ಓವರಾಲ್ ಸ್ಟೇಟಸ್ ಕೂಡ ಕಂಪ್ಲೀಟೆಡ್ ಆಲ್ ಫಾರ್ಮ್ ಅಂತ ಬರುತ್ತದೆ. ಈ ರೀತಿಯಾಗಿ ನಾವು ಸ್ಕೂಲ್ ಪ್ರೊಫೈಲ್ ಹಾಗೂ ಫೆಸಿಲಿಟಿ ಅಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯವನ್ನು ಗಮನಿಸುವುದಾದರೆ ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್ ಮಾಡುವುದಕ್ಕಿಂತ ಮೊದಲು ಫಾರ್ಮ್ 1.1 to 1.26 ವರೆಗೆ ಇರತಕ್ಕಂಥ ಎಲ್ಲ ಮಾಹಿತಿಯನ್ನು ಒಮ್ಮೆ ಸರಿಯಾಗಿ ಚೆಕ್ ಮಾಡಿಕೊಂಡು ನಂತರ ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಯಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು, ಎಲ್ಲ ಮಾಹಿತಿಯನ್ನು ಚೆಕ್ ಮಾಡಿಕೊಳ್ಳಬೇಕು, ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.